ಏಕಾದಶಿ ಹಾಗೂ ನವಗ್ರಹಗಳು ಎಪಿಸೋಡ್ ನಂಬರ್ 6. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಏಕಾದಶಿ ಉಪವಾಸವು ಶನಿಗ್ರಹದ ಅತ್ಯಂತ ಪ್ರತಿಕೂಲ ಪರಿಣಾಮಗಳನ್ನು ನಿವಾರಿಸುವಂತಹ ಶ್ರೇಷ್ಠ ಸಾಧನೆ ಎಂಬುದಾಗಿ ವಿಶೇಷ ಅಂಶವನ್ನು ಮಧ್ವಾಚಾರ್ಯರು ತಿಳಿಸ್ಕೊಂಡು ಹೋಗ್ತಾರೆ. ಅದರ ಪ್ರಮಾಣ ಶ್ಲೋಕವನ್ನು ಹಾಕಿರ್ತೀನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಮನುಷ್ಯನ ಜೀವನದಲ್ಲೇ ದುಷ್ಪರಿಣಾಮವನ್ನು ಉಂಟು ಮಾಡುವಂತಹ ಗ್ರಹ ಶನಿಗೆ ಖ್ಯಾತಿ. ಅದರ ಉಪಶಮನಕ್ಕೆ ಹಲವಾರು ಹೋಮ ಹವನಗಳು ಜಪ ತಪಗಳನ್ನು ನಮ್ಮ ಜ್ಯೋತಿಷ್ಯ ಶಾಸ್ತ್ರ ವಿಧಿಸಿದೆ. ಇತರೆ ಎಲ್ಲ ಪರಿಹಾರಗಳಿಗಿಂತಲೂ ಏಕಾದಶಿ ಮಾಡುವುದು ಅತ್ಯಂತ ಶ್ರೇಷ್ಠವಾದ ಸಾಧನೆ ಪರಿಹಾರ ಅಂತ ಶಾಸ್ತ್ರದ ಸಾರವಾಗಿದೆ. ಇದರಿಂದ ರಾಹು ಮೊದಲಾದ ಇತರ ಗ್ರಹಗಳು ಏನು ದುಷ್ಪರಿಣಾಮ ಉಂಟು ಮಾಡುತ್ತೆ ಅದಕ್ಕೆಲ್ಲ ಏಕಾದಶಿ ವ್ರತ ಮಾಡೋದ್ರಿಂದ ಪರಿಹಾರ ಆಗುತ್ತೆ ಅಂತ ಶಾಸ್ತ್ರ ತಿಳಿಸ್ಕೊಂಡು ಹೋಗುತ್ತೆ. ಸಂಗ್ರಹವಾಗಿ ಹೇಳೋದಾದರೆ ಏಕಾದಶಿ ಯಾರು ಅನುಷ್ಠಾನ ಮಾಡ್ತಾರೆ ಅವರಿಗೆ ಜೀವನ ಪೂರ್ತಿ ಶುಕ್ರ ದಶೆಯಲ್ಲಿರ್ತಾನೆ. ಯಾರು ಮಾಡೋಲ್ಲ ಶನಿ ಕಾಡ್ತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಭಾನುವಾರದಂದು 23ನೇ ತಾರೀಕು ಪುತ್ರದ ಏಕಾದಶಿ ಬರ್ತಾ ಇದೆ. ಖಂಡಿತವಾಗ್ಲೂ ಮಾಡಿ, ನಿಮ್ಮ ಜೀವನವೇ ಬದಲಾಗುತ್ತೆ ಅಂತ ಹೇಳ್ತಾ, ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮಸ್ಕಾರ.